ಬೆಳಗಾವಿಯ ಕಿನ್ನೆಯಲ್ಲಿ ಪಾಗಲ್ ಪ್ರೇಮಿಯ ಅಟ್ಟಹಾಸಕ್ಕೆ ಒಂದು ಕುಟುಂಬ ನಲುಗ್ತಾ ಇದೆ. ಅದರಲ್ಲೂ ಓರ್ವ ಯುವತಿ ಮಾತ್ರ ಇದೀಗ ಕಾಲೇಜನ್ನು ಬಿಟ್ಟು ಮನೆಯಲ್ಲೇ ಉಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆ ಪಾಗಲ್ ಪ್ರೇಮಿಯ ಅಟ್ಟಹಾಸ ಯಾವ ರೀತಿ ಇದೆ ಅಂತಂದರೆ, ಆ ಯುವತಿ ಪ್ರೀತಿ ಮಾಡಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಯುವತಿಯ ಮನೆಗೆ ನುಗ್ಗಿ ಈ ರೀತಿ ಮನೆಯ ಗ್ಲಾಸ್ಗಳನ್ನು ಒಡೆದು ಹಾಕಿರುವಂಥದ್ದು. ಅದರ ಜೊತೆಗೆ ಮನೆಯಲ್ಲಿ ಯುವತಿ ಒಬ್ಬಳೇ ಇದ್ದರು ಅನ್ನುವಂತಹದ್ದನ್ನು ನೋಡಿಕೊಂಡು ಆ ಯುವತಿಗೆ ಎಳೆದಾಡುವಂತಹ ಕೆಲಸವನ್ನು ಕೂಡ ಆ ಒಂದು ಪಾಗಲ್ ಪ್ರೇಮಿ ಮಾಡಿರುವಂಥದ್ದು. ಈ ಒಂದು ಕಿನೆ ಗ್ರಾಮದ ಏನು ಯುವಕನ ಆ ಒಂದು ಅಟ್ಟಹಾಸಕ್ಕೆ ಇದೀಗ ಕುಟುಂಬ ಕೂಡ ನಲಗಿರುವಂಥದ್ದು. ಸದ್ಯ ಈಗ ನಾವೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇವೆ. ಈ ಒಂದು ಏನು ಇಡೀ ಮನೆ ಸಂಪೂರ್ಣವಾಗಿ ಒಂದು ಕಡೆ ಗ್ಲಾಸ್ಗಳು ಪುಡಿ ಪುಡಿ ಆಗಿರುವಂಥದ್ದನ್ನು ಗಮನಿಸ್ಬೋದಾಗಿದೆ. ಅದರ ಜೊತೆಗೆ ಆ ಕುಟುಂಬವು ಕೂಡ ಇದೀಗ ಒಂದು ಹಂತದಲ್ಲಿ ಆತಂಕದಲ್ಲಿ ಕಾಲ ಕಳೀತಾ ಇರುವಂಥದ್ದು. ಯಾವಾಗ ಏನಾಗುತ್ತೆ ಅನ್ನುವಂತಹ ಭಯದಲ್ಲೇ ಕಾಲ ಕಳೀತಾ ಇರುವಂಥದ್ದು. ಯಾಕಂದರೆ ಯಾವಾಗ ಬೇಕಾದ್ರೂ ಆ ಪಾಗಲ್ ಪ್ರೇಮಿ ಮನೆಗೆ ಬಂದು ಡೋರ್ ಬಡಿಯುವಂಥದ್ದನ್ನು ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಈ ರೀತಿ ಕಲ್ಲು ತೂರಾಟ ಮಾಡುವಂಥದ್ದನ್ನು ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮಾಡೋದರ ಜೊತೆಗೆ ಯುವತಿ ಎಲ್ಲಾದರೂ ಸಿಕ್ಕಿದ್ದೆ ಆದರೆ ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಅಡ್ಡ ಹಾಕಿ ಆಕೆಗೆ ಧಮಕಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಮುಖ್ಯವಾಗಿ ಏನಂತಂದರೆ, ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾಗಿ ನೇಹಾ ಕೊಲೆ ಆಯಿತು ಅದೇ ಮಾದರಿಯಲ್ಲಿ ಏನಾದರೂ ಪ್ರೀತಿ ಮಾಡದೇ ಇದ್ದರೆ ಕೊಲೆ ಮಾಡ್ತೀನಿ ಅನ್ನುವಂತಹ ಧಮಕಿ ಕೂಡ ಹಾಕಿರುವಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಈ ಕುಟುಂಬ ಬೆಳಗಾವಿ ಗ್ರಾಮೀಣ ಠಾಣೆಗೆ ಹೋಗಿ ದೂರನ್ನು ನೀಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಬೇಜವಾಬ್ದಾರಿತನವನ್ನು ತೋರಿಸಿರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಈಗ ಆತಂಕದಲ್ಲಿ ಭಯದಲ್ಲೇ ಆ ಕುಟುಂಬ ಕಾಲ ಕಳೀತಾ ಇರುವಂಥದ್ದು. ನಮ್ಮ ಜೊತೆಗೆ ಆ ಯುವತಿಯ ಸಂಬಂಧಿ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ ಏನಾಗಿದೆ ಅನ್ನುವಂಥದ್ದನ್ನು. ಎಷ್ಟು ವರ್ಷ ಆತ್ರಿ ಅಮ್ಮ ಹುಡುಗ ಕಾಟ ಕೊಡಾಗತ್ತೆ ನಿಮ್ಗೆ? 3 ವರ್ಷ ಆಯ್ತು ಸರ್. 3 ವರ್ಷದಿಂದ ಆಗದಿಂದ ಅಂದು ಹಂಗೆ ಮಾಡಾಕತ್ತಾರ ಅವ್ರು. ಏನು ಮಾಡ್ತಾನೆ ರೀ ಅವ? ಏನು ಭಾಳ ತ್ರಾಸ ಕೊಡ್ತಾರೆ ಸರ್ ಅವರು. ಭಾಳ ಸಲ ಆತು ಮನ್ಯಾಗ ಬಂದು ಧಮಕಿ ಮಾಡ್ಕೊಳ್ತು, ಕೊಯ್ತದಿಂದ ಹೊಡಿತಾರೆ ಸರ್. ಮತ್ತು ನಿಮಗೆ ಸತ್ತು ಬಿಡ್ತೀನಿ ಹಂಗೆ ಅಂತ ಮರ್ಡರ್ ಮಾಡ್ತೀನಿ ಹಂಗೆ. ಯಾರ ಹುಡುಗ? ಎಲ್ಲಿ ಹುಡುಗ್ರಿ ಅಮ್ಮ? ಏನು ಕೆಲಸ ಮಾಡ್ತಾನವ? ಏನು ಕೆಲಸ ಮಾಡೋಂಗಿಲ್ಲ ಸರ್. ಅವರು ಶೇರ ಕೊಡಿದವರೇ ತಿರ್ಗಾಡ್ತೀನಿ ಇರ್ತಾರೆ ಸರ್. ಅವ್ರ ಟಿಪ್ಪನ್ನ ಸುಬಾಳ್ ಡುಕ್ರೆ ಸರ್. ಇಲ್ಲಿ ಊರೋದಿಂದ ಐತಿ ಸರ್ ಮನೆ. ಹಾಂ ಸರ್. ಏನು ನಿಮ್ಮ ಹುಡುಗಿಗೆ ಏನಂತ ಗಂಟು ಬಿದ್ದಾನ್ರಿ ಅವ? ಅವ್ರು ನಾನು ಪ್ರೀತಿ ಮಾಡ್ತಾನೆ, ನನ್ನ ಜೊತೆ ಮದ್ವೆ ಹಾಕೊಡ್ರಿ ಹಂಗೆ ಅಂತಾರೆ ಸರ್. ಅವ್ರು ಸೆರೆ ಕೊಡಿದಾರೆ ಅಂದ್ರೆ ಹಂಗೆ ಯಾಕೆ ಮದ್ವೆ ಮಾಡ್ತಾರೆ? ನಮ್ಮ ಹುಡುಗಿ ಹಂಗೆ ಮಾಡೋದಿಲ್ಲ, ನಾನು ನಿನ್ನ ಪ್ರೀತಿ ಮಾಡೋಂಗಿಲ್ಲ ಹಂಗೆ ಹೇಳಿದ್ರೆ ಸರ್. ಅವರ ಹಿಂದಿನ ಹಂಗೆ ಮಾಡ್ತಾರೆ ಸರ್. ಅವರು ತರ್ಸಂಗಿಲ್ಲ. ನನಗೆ ಭಾಳ ಕೆಟ್ಟಗಂತಾರೆ. ಮನ್ಯಾಗ ಇಬ್ಬರು ಇರ್ತಾರೆ ಸರ್. ಅವರ ಅವ್ವ ಮತ್ತು ಅವ್ರ ಹುಡುಗಿ ಹಾಂ ಇಬ್ಬರು ಇರ್ತಾರೆ ಸರ್. ಹಾಂ ಅವಾಗ ಬಂದು ಹಂಗೆ ಮಾಡ್ತಾರೆ ಸರ್. ಇದು ಮಂಗಳವಾರ ದಿನ ಹಂಗೆ ಇದು ಮಾಡ್ಯಾರ ಸರ್. ಅವ್ರ ಹುಡುಗಿ ಇಬ್ಬರು ಇರ್ತಾರೆ ಮನ್ಯಾಗ. ಅವ್ರ ಅವ್ವ ಬೆಳಗಾಂದಾಗ ಹೋಗಿದ್ರಿ ಸರ್. ಅವ್ರು ಬಂದ ಮೇಲೆ ಹುಡುಗಿ ಓಡಿಬಿಟ್ಟು ನಾವು ಬೇರೆ ಮನ್ಯಾಗ ಇರ್ತೀವಿ ಸರ್. ಮತ್ತು ಇದು ಮಾಡೋ ಹೋಗ್ಯಾನ ಸೇರೆ ಕುಡಿದು ಭಾಳ ಇರ್ತಾರೆ ಅವ್ರು ದಿನ. ಊರನವ್ರು ಯಾರು ಹೆಲ್ಪ್ ಮಾಡಕ್ಕೆ ಬರಾಕತ್ತಿಲ್ಲನ್ರಿ? ಇಲ್ಲ ಸರ್. ಅವ್ರು ಯಾರು ಬಂದ್ರೆ ಅವ್ರ ಮನ್ಯಾಗ ಹೋಗಿ ಅವ್ರಿಗೆ ಧಮಕಿ ಕೊಡ್ತಾರೆ ಸರ್. ಹಾಂ ಕಲ್ಲು ಹೊಡಿಯೋದು, ನೀನು ಎಲ್ಲಿ ಯಾಕೆ ಹೋಗಿದ್ದಿ, ನಿಂಗೆ ಒಂದು ಕೊಡ್ತೀನಿ ನೋಡ, ಹಾಗೆ ನಿಂಗೆ ಧಮಕಿ ಕೊಡ್ತಾರೆ ಸರ್ ಅವ್ರಿಗೆ. ಈಗ ನಿಮ್ಮ ಹುಡುಗಿ ಪ್ರೀತಿ ಮಾಡ್ಲಿಕ್ಕಂದ್ರೆ ಏನು ಮಾಡ್ತೀನಿ ಅಂತ ಹೇಳ್ತಾರೆ? ನಾನು ನಿಂಗೆ ಮರ್ಡರ್ ಮಾಡ್ತೀವಿ, ಅವರದು ಮರ್ಡರ್ ಮಾಡ್ತೀನಿ, ಏನೋ ಮಾಡ್ತೀನಿ ನಿಂಗೆ. ನಮ್ಮ ಪೊಲೀಸ್ ಯಾರು ಪೊಲೀಸ್ ಹೇಳ್ತೀರಿ, ನಮ್ಮ ಪೊಲೀಸಾಗ ನಮ್ಮ ಕಿಶನ್ ಪೊಲೀಸ್ ಐತಿ ಹಂಗೆ ಹೇಳ್ದಾರೆ ಸರ್. ಹಾಂ ಇವಾಗ ಹುಬ್ಬಳ್ಳಿಯಾಗ ಐತಿ ಹಂಗೆ ಮಾಡ್ತೀನಿ. ನಿಮ್ದು ಯಾರು ಬರ್ತಾರ ನಾನು ತೋರಿಸ್ತೀನಿ, ನಾನು ಕಾಣಿಸ್ತೀನಿ ಹಂಗೆ. ಹಾಂ ಸರ್ ಹೆದರ್ಕೊಂಡಿದ್ದಾರೆ. ಮನ್ಯಾಗ ಹೊರಗೆ ಹೋಗಿಲ್ಲ ಸರ್, ಕಾಲೇಜ್ ಹೊಂಟಿಲ್ಲ ಸರ್. ಹಾಂ ಸರ್. ಅವ್ರ ಮನೆಗೆ ಒಳಗೆ ಐತಿ.
ಸೊ ಇದಿಷ್ಟು ಸದ್ಯ ಈಗ ಆ ಒಂದು 21 ವರ್ಷದ ಯುವತಿ ಏನಿದ್ದಾಳೆ ಆಕೆಯ ಮನೆಯಲ್ಲೇ ಉಳಿದುಕೊಂಡಿದ್ದಾಳೆ. ಆತನ ಅಟ್ಟಹಾಸದಿಂದಾಗಿ ಇದೀಗ ಇಡೀ ಕುಟುಂಬ ಭಯದಲ್ಲಿದೆ. ಪೊಲೀಸರು ಕೂಡ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ. ಹೀಗಾಗಿ ಒಂದು ಹಂತದಲ್ಲಿ ಆತನ ಪುಂಡಾಟಿಕೆ, ಅಟ್ಟಹಾಸ, ಪಾಗಲ್ತನ ಏನಿದೆ ಅದು ಈ ಒಂದು ಕುಟುಂಬಕ್ಕೆ ಎಲ್ಲೋ ಒಂದು ಕಡೆ ಮುಳುವಾಗ್ತಾ ಇದೆ. ಪೊಲೀಸರು ಈ ಪ್ರಕರಣದಲ್ಲಿ ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದೆ ಏನು ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾಗಿ ಪ್ರಕರಣಗಳು ನಡೆದವು ಆ ರೀತಿಯಾದಂತಹ ಪರಿಸ್ಥಿತಿ ಕೂಡ ಮುಂದಿನ ದಿನಗಳಲ್ಲಿ ಬರ್ಬೋದು. ಅಷ್ಟರೊಳಗಾಗಿ ಬೆಳಗಾವಿಯ ಪೊಲೀಸರು ಎಚ್ಚೆತ್ತುಕೊಳ್ಬೇಕಿದೆ, ಆ ಯುವತಿಗೆ ರಕ್ಷಣೆ ಕೊಡಬೇಕಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.